ನಡೆಸಬೇಕಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾತ್ಮ ಬಸವೇಶ್ವರರ ಸ್ಮರಿಸಿ ಶ್ರೀಸು ದೇವರನ್ನು ಸ್ಮರಿಸಿ ಡಾಕ್ಟರ್ ಬಸವಲಿಂಗ ದೇವರ ಶ್ರೀಪಾದ ತಿಳಿಸುತ್ತಾ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಗುರುಲಿಂಗ ಪದ್ಧಿಯ ಪೀಠಾಧ್ಯಕ್ಷರಾಗಿರುವ ಪಂಚಾಕ್ಷರ ಸ್ವಾಮಿಗಳವರಿಗೂ ಹಾಗೂ ಮೇಜಿ ತಾಯಿಯವರಿಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ನಮ್ಮ ಸುರೇಶ್ ಅವರು ಬಹಳ ಒಳ್ಳೆಯ ಕಾರ್ಯವನ್ನು ಅವರು ಮಾಡಿದ್ದಾರೆ. ಹಾಗೂ ನಮ್ಮ ಶಿವರಾಮ್ ಔಷಧಿ ಸರ್ ಅವರಿಗೂ ಹಾಗೂ ನಮ್ಮ ಜಾಫರ್ ಸರ್ ಅವರಿಗೂ ನಮ್ಮ ಭವಿಷ್ಯತ್ ಪಾಟೀಲ್ ಸರ್ ಅವರಿಗೂ ಹಾಗೂ ನಮ್ಮ ಪತ್ರಕರ್ತರ ಅಧ್ಯಕ್ಷರಾಗಿರುವ ಔಷಧಿ ಸರ್ ಅವರಿಗೂ ಹಾಗೂ ಗಣಪತಿ ಗೋಚರೆ ಸರ್ ಅವರಿಗೂ ವಕೀಲರ ಅಧ್ಯಕ್ಷರಿಗೂ ನಮ್ಮ ತನಿಖೆಯವರಿಗೂ ಎಲ್ಲ ಪತ್ರಕರ್ತ ಬಂಧುಗಳು ತಮಗೆಲ್ಲರಿಗೂ ವಿಷಯ ಮಾಡ್ತಿ. ಇಲ್ಲಿವರೆಗೆ ನಮ್ಮ ಗವಿಶೆಟ್ಟಿ ಪಾಟೀಲ್ ಅವರು ಪತ್ರಿಕೆಯ ಬಗ್ಗೆ ಬಹಳ ವಿರಳವಾಗಿ ಚೆನ್ನಾಗಿ ಅವರೆಲ್ಲ ಹೇಳಿದ್ದಾರೆ. ಅವ್ರದ್ದು ಲಾಭೋತ್ತರವನ್ನು ಹೇಳಿದ್ದಾರೆ, ಅವರ ಬದಲಾವಣೆಯನ್ನು ಹೇಳಿದ್ದಾರೆ. ಏಕೆಂದರೆ ಪತ್ರಿಕೆ 4 ಗೋಡೆ ವಿಷಯವನ್ನು ಇಡೀ ರಾಷ್ಟ್ರಕ್ಕೆ ಅಂತಾರಾಷ್ಟ್ರಕ್ಕೆ ಮುಟ್ಟಿಸುವಂಥ ಕೆಲಸ ಪತ್ರಿಕೆಯನ್ನು ಮಾಡ್ತದೆ. ಬರೀ ವಿಷಯಗಳಷ್ಟೇ ಮುಟ್ಟಿಸೋದಲ್ಲ, ಪತ್ರಿಕೆ ಆಧ್ಯಾತ್ಮಿಕವಾಗಿ ಮೂಡಿಸ್ತದೆ, ಶೈಕ್ಷಣಿಕವಾಗಿ ಮೂಡಿಸ್ತದೆ, ಆರೋಗ್ಯವನ್ನು ಮೂಡಿಸ್ತದೆ, ಅದರ ಜೊತೆಗೆ ಕ್ರೀಡೆಯನ್ನು ಮೂಡಿಸ್ತದೆ. ಪತ್ರಿಕೆ ನಾವು ಒಂದೇ ತಿಳ್ಕೊಂಡಿದ್ದೆವು ಬರೀ ಎಲ್ಲರ ಕಾರ್ಯಕ್ರಮ ಆಗಿದ್ದು ಬರೀ ಪತ್ರಿಕೆ ಅಲ್ಲ. ನಾವು ಹೆಚ್ಚು ಮಂದಿ ಓದೋದು ಬರೀ ಕಾರ್ಯಕ್ರಮ ಓದ್ತೇವೆ. ಇವ್ರ ಕಾರ್ಯಕ್ರಮ ಏನಾಯ್ತು ಅದಕ್ಕೆ ಹೆಚ್ಚು ಪತ್ರಿಕೆ ಆ ಕಾರ್ಯಕ್ರಮ ಓದೋದಿಲ್ಲ. ಪತ್ರಿಕೆ ಒಳಗೆ ಒಳ್ಳೆ ಒಳ್ಳೆ ಲೇಖಕರು ಬರೆದಿರ್ತಾರೆ, ಭಾಳ ಅದ್ಭುತ ಲೇಖನವನ್ನು ಬರೆದಿರ್ತಾರೆ. ಆ ಪತ್ರಿಕೆಗೆ ಯಾರು ಓದ್ತಾರಲ್ಲ ಇಡೀ ಗ್ರಂಥವನ್ನು ಓದಿದ ಹಾಗೆ ಸಮಾನವಾಗಿರ್ತಾರೆ. ಅಷ್ಟು ಜ್ಞಾನವನ್ನು ಅಲ್ಲಿ ಕೊಟ್ಟಿರ್ತಾರೆ ಅವರು. ಹಾಗಾಗಿ ಬೋಧಿ ವೃಕ್ಷ ಅಂತ ಮಾಡಿದ್ದಾರೆ, ಆರೋಗ್ಯ ಕವಚ ಅಂತ ಮಾಡಿದ್ದಾರೆ, ಕ್ರೀಡೆಯನ್ನು ಮಾಡಿದ್ದಾರೆ. ಅದ್ರ ಜೊತೆ ನಮ್ಮ ಮಕ್ಕಳಿಗೂ ಶಿಕ್ಷಣವನ್ನು ಕೊಡ್ತಾರೆ ಅವರು. ಪ್ರತಿ PUC ಯಲ್ಲಿ SLC ಎಲ್ಲ ಸಿಲೆಬಸನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಉದ್ಯೋಗ ಮೇಳವನ್ನು ಕೊಟ್ಟಿರ್ತಾರೆ. ನಾವು ಎಲ್ಲೆಲ್ಲೋ ಹೋಗಿ ಹುಡುಕೋದಿಲ್ಲ, ಆ ಪತ್ರಿಕೆದ ಹುಡುಕಿದ್ರೆ ಸಾಕು ಏನೇನು ಉದ್ಯೋಗಗಳನ್ನು ಬಿಡ್ತಾರೆ ಅನ್ನೋದು ಪತ್ರಿಕೆದ ಗೊತ್ತಾಗ್ತದೆ. ನೀವು ಎಲ್ಲ ಮಾಹಿತಿಯನ್ನು ಸರ್ವ ಮಾಹಿತಿಯನ್ನು ಸಿಗೋದೇ ನಮಗೆ ಪತ್ರಿಕೆ ಒಳಗೆ ಸಿಗ್ತದೆ. ಆದರೆ ಈಗ ಪತ್ರಿಕೆ ಓದೋದೇ ಕಡಿಮೆ ಆಗ್ಯದ. ಯಾಕೆ ಎಲ್ಲರ ಬಗ್ಗೆ ಫೋನೇ ನೋಡೋರು, ನಾವು ಪೇಪರ್ ನೋಡೋರಿಲ್ಲ ಕಡಿಮೆ ಅಂತ. ಯಾಕಂದರೆ ಎಷ್ಟು ಪೇಪರ್ಗಳನ್ನು ಎಲ್ಲ ನ್ಯೂಸನ್ನು ಹೊಸ ಹೊಸ ನ್ಯೂಸ್ಗಳನ್ನು ಒಬ್ಬರೊಬ್ಬರು ಒಂದೊಂದು ಥರ ನ್ಯೂಸನ್ನು ಹೊರಗಡೆಯನ್ನು ಹಾಕಿರ್ತಾರೆ. ಆದರೆ ನಮ್ಮ ಈಗಿನ ಇತ್ತೀಚಿನ ಪೀಳಿಗೆಗಳು ಪತ್ರಿಕೆನ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವ ಕೆಲಸ ನಮ್ಮಲ್ಲಿ ಹೆಚ್ಚು ಆಗಬೇಕಾಗಿದೆ. ಯಾಕೆಂದರೆ ಮೊಬೈಲ್ಗಳಂತಲೇ ನೋಡಿರ್ತೇವೆ ವಿನಃ ಆದರೆ ಪತ್ರಿಕೆ ಓದೋದನ್ನು ಕಡಿಮೆ ಆಗಿದೆ. ಒಳ್ಳೆಯ ಲೇಖಕಗಳನ್ನು ಓದೋದು, ಲೇಖಕರು ಯಾರನ್ನು ಗೊತ್ತನೇ ಇರಲ್ಲ. ಆ ಲೇಖಕರು ಎಂಥ ಅದ್ಭುತ ಲೇಖಕರು ಗೊತ್ತೇ ಇರಲ್ಲ ಪತ್ರಿಕೆದಾಗ, ಆದರೆ ಯಾಕೆ ನೋಡೇ ಇರಲ್ಲ ನಾವು ಪತ್ರಿಕೆ. ಹಾಗಾಗಿ ಅಂಥ ಲೇಖಕಗಳನ್ನು ಓದುವಂಥ ಹವ್ಯಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ಅದರ ಅಭಿರುಚಿಯನ್ನು ಕೊಡಿಸೋದು, ಅದು ಸ್ವಾರ್ಥಕತೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸ ಬಹಳ ಪ್ರತಿಭಾವಂತವಾಗಿ ನಮ್ಮೆಲ್ಲ ಪತ್ರಿಕೆ ಬಂದರು ಇಲ್ಲಿ ಹಳ್ಳಿ ಒಳಗಿದ್ದರೂ ದಿಲ್ಲಿಗೆ ಹೆಸರನ್ನು ಮೂಡಿಸುವಂಥ ಕೆಲಸ ಅವರೆಲ್ಲ ಮಾಡ್ತಿದ್ದಾರೆ. ಆಗ ಅವರಿಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ನಾವು ತಿಳ್ಕೊಂಡಿದ್ದು ಪತ್ರಿಕೆ ನಾವು ಭಾಳ ಕಷ್ಟದ ಹಂಗೇನಿಲ್ಲ, ನಾವು ಅಂದ್ಕೊಂಡಿರ್ತೇವೆ. ಆದರೆ ನಿಮ್ಮ ಕಾರ್ಯ ಭಾಳ ಒಳ್ಳೆಯದಿರ್ತದೆ, ಅದು ಎಲ್ಲರಿಗೂ ಜನಮೆಚ್ಚುಗೆವಾಗಿರ್ತದೆ. ಮತ್ತು ಜನಮೆಚ್ಚುಗೆ ಆಗಿರ್ತದೆ ಅಲ್ಲಿ ಸ್ವಲ್ಪ ಕಷ್ಟ ಇರ್ತದೆ, ಹೌದಾ? ಅದಕ್ಕಾಗಿ ನಾವು ಎಲ್ಲ ಮೆಚ್ಚಿಸಬೇಕಾದ್ರೆ ಸ್ವಲ್ಪ ಕಷ್ಟ ನೋವುಗಳು ಸಹಜವಾಗಿ ಇರೋದೇ. ಯಾಕಂದ್ರೆ ನಾವು ಹೋಗೋ ಹಾದಿನೇ ಹಾಗಿರೋದು ಅಂತಾಗ ಆ ಕಷ್ಟದ ಹಾದಿ ಇರೋದೇ. ಹಾಗಾಗಿ ಮತ್ತು ಫಲ ನಿಮಗೆ ಹೆಚ್ಚು ಸಿಗೋದು. ಹಾಗಾಗಿ ಅಂತಹ ಫಲ ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತೇ ನಿಮ್ಮ ಕಾರ್ಯ ಇದೆ, ಆ ಕಾರ್ಯಕ್ಕೆ ಜನಮನ್ನಣೆ ಮತ್ತು ಎಲ್ಲರ ಗೌರವ ನಿಮಗಿದೆ ಇದೆ. ಆ ಗೌರವಯುತವಾಗಿ ತಾವೆಲ್ಲರೂ ಕೆಲಸವನ್ನು ಮಾಡ್ತಾಯಿದ್ರಿ. ಒಳ್ಳೊಳ್ಳೆ ಪಾಸಿಟಿವ್ ಜನಗಳನ್ನು ಮುಟ್ಟಿಸುವಂಥ ಕಾರ್ಯ ನಿಮ್ಮೆಲ್ಲರಿಂದಾಗಲಿ. ಯಾಕೆ ನೆಗೆಟಿವ್ಗಿಂತ ಹೆಚ್ಚು ಪಾಸಿಟಿವ್ ತುಂಬಬೇಕಂತ ಜನಗಳು ತಿರ್ಗಾಗ. ಹಾಗಾಗಿ ಹೆಚ್ಚು ಪಾಸಿಟಿವ್ ತುಂಬಿದ್ರೆ ಹೆಚ್ಚು ಪಾಸಿಟಿವ್ ಜನಗಳನ್ನು ತಯಾರು ಮಾಡ್ಬೇಕಂತ. ಅದು ನಿಮ್ಮೆಲ್ಲರ ಕಾರ್ಯದಿಂದ ಆಗಲಿ ಅಂತಕ್ಕಂಥ
ಮಾತುಗಳನ್ನು ಹೇಳಿ ಹಾಗೂ ತಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಸುರೇಶ್ ಅವರು ಭಾಳ ಚೆನ್ನಾಗಿ ಅವರು ಮಾಡಿದ್ದಾರೆ. ಅವರ ಧರ್ಮಪತ್ನಿಯವರಿಗೂ ನಮ್ಮ ಭಾಗದ ಅತ್ಯುತ್ತಮ ವೈದ್ಯಕೀಯ ಸೇವೆಯಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಸಿಕ್ಕಿದ್ದು ನಮಗೆಲ್ಲ ಬಹಳ ಖುಷಿ ಮತ್ತು ಸಂತೋಷವನ್ನು ಉಂಟು ಮಾಡಿದ. ಇನ್ನು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳೆಯುವಂಥ ಸೇವೆ ನಿಮಗೆಲ್ಲ ಆಗಲಿ. ಯಾಕಂದರೆ ಈ ಭಾಗದಾಗ ಆರೋಗ್ಯ ಬಗ್ಗೆ ಜಾಗೃತವನ್ನು ಮೂಡಿಸುವಂಥ ಕಾರ್ಯ ಇಲ್ಲಿಂದ ಸೇವೆ ಹೆಚ್ಚಾಗಲಿ ಅಂತ ಹಾರೈಸಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ, ಹಾಗೂ ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಇನ್ನೂ ಉತ್ತರೋತ್ತರವಾಗಿ ತಾವೆಲ್ಲ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ.